ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇರಾನ್ ಮೇಲೆ ಅಮೆರಿಕ ಮತ್ತೆ ಮಿಸೈಲ್ ಮಳೆ ಸುರಿಸಿದೆ. ಇದಕ್ಕೆ ಇರಾನ್ ಕೂಡ ಪ್ರತಿಕಾರ ಹೇಳಿದೆ. ಅಮೆರಿಕಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಇತ್ತ ಭಾರತ ಪಾಕ್ ಗಡಿಯಲ್ಲಿ ದೊಡ್ಡ ಮಟ್ಟದ ಹೊಡೆದಾಟ ಶುರುವಾಗಿದೆ. ಪಾಕ್ ಉಗ್ರ ಕೃತ್ಯಕ್ಕೆ ಸೇನೆ ತಕ್ಕ ಎದಿರೇಟನ್ನ ಕೊಟ್ಟಿದೆ. ಮತ್ತೊಂದು ಕಡೆ ನಮ್ಮ ಭಾರತದ ಖಾಸಗಿ ಕಂಪನಿಯೊಂದು ಸ್ಪೇಸ್ ಸೆಕ್ಟರ್ನಲ್ಲಿ ಹಿಸ್ಟರಿ ಕ್ರಿಯೇಟ್ ಮಾಡಿದೆ. ಪಾಕಿಸ್ತಾನದಲ್ಲಿ ಬಲೂಚಿಗಳು ಮುನೀರ್ ಸೇನೆಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಗಡಿಯಲ್ಲಿ ಏನಾಗ್ತಿದೆ ಅಂತ ನಿಮಗೆ ಮಾಹಿತಿ ಕೊಟ್ಬಿಡ್ತೇವೆ. ಭಾರತ ಪಾಕ್ ಗಡಿ ಮತ್ತೊಮ್ಮೆ ಉದ್ವಿಗ್ನ ಆಗಿದೆ. ಪಾಕಿಸ್ತಾನ ಸೇನೆ ಭಾರತದ ಒಳಗಡೆ ಉಗ್ರರನ್ನ ನುಸುಳಿಸುವ ಪ್ರಯತ್ನ ಮಾಡಿದೆ. ಭಾರತೀಯ ಸೇನೆ ಗಡಿಯಲ್ಲಿ ಗುಂಡಿನ ಮಳೆ ಕರೆದಿದೆ. 2 ಗಂಟೆ ಕಾಲ ಹೆವಿ ಫೈರಿಂಗ್ ಆಗಿದೆ. ಕಾಶ್ಮೀರದ ರಜೌರಿ ಜಿಲ್ಲೆಯ LOC ಬಳಿ ಈ ಘಟನೆಯಾಗಿದೆ. ಶುಕ್ರವಾರ ರಾತ್ರಿ 10 ಗಂಟೆ ಸುಮಾರಿಗೆ ತಾರ್ಕುಂಡಿ ಫಾರ್ವರ್ಡ್ ಏರಿಯಾದಲ್ಲಿ ಪಾಕ್ ಕಡೆಯಿಂದ ಉಗ್ರರ ಅನುಮಾನಾಸ್ಪದ ಓಡಾಟವನ್ನು ಮೊದಲು ಸೇನೆ ಪತ್ತೆ ಹಚ್ಚಿತ್ತು. ಪಾಕಿಸ್ತಾನಿ ಸೇನೆ ಉಗ್ರರಿಗೆ ಕವರ್ ಫೈರ್ ಕೊಟ್ಟು ಭಾರತಕ್ಕೆ ನುಸುಳಿಸೋಕೆ ಪ್ಲಾನ್ ಮಾಡಿತ್ತು. ಆದರೆ ಭಾರತದ ಸೈನಿಕರು ಕೂಡ ಗುಂಡಿನ ಉತ್ತರವನ್ನು ಕೊಟ್ಟಿದ್ದಾರೆ. ನಂತರ 2 ಕಡೆಯಿಂದ ಸುಮಾರು 2 ಗಂಟೆ ತನಕ ಗುಂಡಿನ ಚಕಮಕಿಯಾಗಿದೆ. ಪಾಕಿಸ್ತಾನದ ಅಪ್ರಚೋದಿತ ದಾಳಿಯನ್ನ ಸೇನೆ ಹಿಮ್ಮೆಟ್ಟಿಸಿ ಉಗ್ರರ ನುಸುಳುವಿಕೆಯನ್ನ ವಿಫಲಗೊಳಿಸಿದೆ. ಈ ಗುಂಡಿನ ದಾಳಿಯಲ್ಲಿ ಯಾವುದೇ ಸಾವು ನೋವು ನಮ್ಮ ಸೈಡ್ನಲ್ಲಿ ಆಗಿಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಯಾರಾದರೂ ಉಗ್ರರು ಗಡಿ ದಾಟಿ ಒಳಗೆ ಬಂದಿದ್ದಾರಾ ಅಂತ ಹೇಳಿ ಸರ್ಚ್ ಆಪರೇಷನ್ ಶುರುವಾಗಿದೆ. ಸದ್ಯ POKನಲ್ಲಿ ಪಾಕ್ ಸರ್ಕಾರದ ವಿರುದ್ಧ ಅಲ್ಲಿನ ಜನ ಸಿಡಿದೆದ್ದಿದ್ದಾರೆ. ದಂಗೆಯ ವಾತಾವರಣ ಇದೆ, ನಿರಂತರ ಪ್ರತಿಭಟನೆ ಇದೆ. ಹೀಗಾಗಿ ಅಲ್ಲಿನ ಜನರ ಗಮನವನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡೋಕೆ ಭಾರತದ ಗಡಿಯಲ್ಲಿ ಪಾಕ್ ಈ ಥರ ಗಲಾಟೆ ತೆಗೆದಿದೆ ಅನ್ನೋ ಲೆಕ್ಕಾಚಾರ ಇದೆ. ಜೊತೆಗೆ ಇದೇ ಗಲಾಟೆಯಲ್ಲಿ ಭಾರತದ ಗಡಿ ಒಳಗಡೆ ಎಷ್ಟಾಗುತ್ತಷ್ಟು ಉಗ್ರಗಾಮಿಗಳನ್ನು ನುಗ್ಗಿಸಿ ಅಶಾಂತಿ ಹರಡೋಕ್ಕೂ ಕೂಡ ಪಾಕ್ ಪ್ರಯತ್ನ ಮಾಡ್ತಿರ್ಬೋದು ಅಂತ. ಹಾಗಾಗಿ ಆ ಭಾಗದಲ್ಲಿ ಹೆಚ್ಚಿನ ಸೇನೆಯನ್ನು ನಿಯೋಜನೆ ಮಾಡಿ ಅಲರ್ಟ್ ಘೋಷಿಸಲಾಗಿದೆ. ಸರ್ವೆಲೆನ್ಸ್ ಜಾಸ್ತಿ ಮಾಡಲಾಗಿದೆ. ಏನೋ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ನಾಟಕೀಯ ಬೆಳವಣಿಗೆಯಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಖಂಡಿಸಿ ಕಳೆದ 20 ದಿನಗಳಿಂದ ಉಪವಾಸ ಮಾಡ್ತಾ ಇದ್ದ ಸೋನಂ ವಾಂಗ್ಚುಕ್ರನ್ನ ಒತ್ತಾಯಪೂರ್ವಕವಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶನಿವಾರ ಬೆಳಗ್ಗೆ ದಿಲ್ಲಿ ಪೊಲೀಸರು ಪಕ್ಕಾ ಪ್ಲಾನ್ ಮಾಡಿ ವಾಂಗ್ಚುಕ್ರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಹೊಸ ಪೊಲೀಸ್ ಕಮಿಷನರ್ ಆಗಿ ಅನುರಾಗ್ ಠಾಕೂರ್ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಚಳಿಗಾಲದ ಸಂಸತ್ ಅಧಿವೇಶನದ ಭದ್ರತಾ ತಯಾರಿ ನೆಪದಲ್ಲಿ ಶುಕ್ರವಾರ ರಾತ್ರಿ ಇಡೀ ಹೆಚ್ಚಿನ ಪೊಲೀಸರನ್ನು ಹಾಕಲಾಗಿತ್ತು. ಬೆಳಗ್ಗೆ 6:30 ಸುಮಾರಿಗೆ ಪ್ರತಿಭಟನಾ ಸ್ಥಳದಲ್ಲಿ ಕಮ್ಮಿ ಜನ ಇದ್ದಾಗ ಬಂದು ಕರ್ಕೊಂಡು ಹೋಗಿದ್ದಾರೆ ಸೀದಾ ಹಾಸ್ಪಿಟಲ್ಗೆ, ಸಫ್ದರ್ಜಂಗ್ ಹಾಸ್ಪಿಟಲ್ಗೆ ಅವ್ರನ್ನ ಅಡ್ಮಿಟ್ ಮಾಡಲಾಗಿದೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಕಾಕ್ರೋಚ್ನ ಚೀಫ್ ಅಭಿಜಿತ್ ದೀಪ್ಗೆ ನಾನು ಅಲ್ಲಿರಲಿಲ್ಲ, ಆ ಟೈಮ್ನಲ್ಲೇ ಬಂದು ಕರ್ಕೊಂಡು ಹೋಗಿದ್ದಾರೆ, ಅವರ ಪರವಾಗಿ ನಾನು ಸತ್ಯಾಗ್ರಹ ಕಂಟಿನ್ಯೂ ಮಾಡ್ತೀನಿ ಉಪವಾಸ ಅನ್ನೋ ಘೋಷಣೆಯನ್ನ ಮಾಡಿದ್ದಾರೆ. ವಾಂಗ್ಚುಕ್ರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದಕ್ಕೆ ಅವರ ಪತ್ನಿ ಗೀತಾಂಜಲಿ ಆಂಗ್ಮೋ ಆಕ್ರೋಶ ಹೊರ ಹಾಕಿದ್ದಾರೆ. ನನ್ನ ಅನುಮತಿ ಇಲ್ಲದೆ ಅವರಿಗೆ ಯಾವುದೇ ಚಿಕಿತ್ಸೆ ಕೊಡಬೇಡಿ, ಅವರು ಆರಾಮಾಗೇ ಇದ್ರಲ್ವಾ, ನಿನ್ನೆನೆ ಚೆನ್ನಾಗಿದ್ರು, ಅವರು ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ದಾರೆ. ಪೊಲೀಸರು ಹೈಕೋರ್ಟ್ ಆದೇಶದ ಮೇರೆಗೆ ಅವರ ಆರೋಗ್ಯ ಹಾಳಾಗ್ತಿದೆ ಅಂತ ಹೇಳಿದ್ರು. ವೈದ್ಯರು ಕೂಡ ಆ ರೀತಿ ಹೇಳಿದ್ರು. ಹಾಗಾಗಿ ನಾವು ಅವರಿಗೆ ಚಿಕಿತ್ಸೆ ಕೊಡೋಕೆ ಕರ್ಕೊಂಡು ಹೋಗಿದ್ದೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಏನೋ ಭಾರತದ ಸ್ಪೇಸ್ ಸೆಕ್ಟರ್ನಲ್ಲಿ ಇವತ್ತು ದೊಡ್ಡ ಇತಿಹಾಸ ಸೃಷ್ಟಿಯಾಗಿದೆ. ಶ್ರೀಹರಿಕೋಟಾದಲ್ಲಿರೋ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಸ್ಕೈರೂಟ್ ಏರೋಸ್ಪೇಸ್ ಕಂಪನಿಯ ವಿಕ್ರಮ್ 1 ರಾಕೆಟ್ ಯಶಸ್ವಿಯಾಗಿ ಲಾಂಚ್ ಆಗಿದೆ. ಭಾರತದ ಮೊದಲ ಖಾಸಗಿ ಆರ್ಬಿಟಲ್ ಲಾಂಚ್ ವೆಹಿಕಲ್ ಶನಿವಾರ ಮಧ್ಯಾಹ್ನ 12:05ಕ್ಕೆ 4 ಸ್ಟೇಜ್ನ ರಾಕೆಟ್ ಆಕಾಶಕ್ಕೆ ಹಾರಿದೆ. ಈ ಮೊದಲ ಮಿಷನ್ಗೆ ಮಿಷನ್ ಆಗಮನ್ ಅಂತ ಹೆಸರಿಡಲಾಗಿತ್ತು. PM ನರೇಂದ್ರ ಮೋದಿ ಕೂಡ ಈ ಲಾಂಚ್ಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇದು ಬಹಳ ದೊಡ್ಡ ಮೈಲುಗಲ್ಲು ಭಾರತದ ಸ್ಪೇಸ್ ಸೆಕ್ಟರ್ನಲ್ಲಿ. ಖಾಸಗಿ ಕಂಪನಿಯೊಂದು ಈ ಸಾಧನೆ ಮಾಡಿರೋದು ಯಾಕೆ, ಅಷ್ಟು ಮಹತ್ವ ಯಾಕೆ, ಇದರ ಇಂಪ್ಯಾಕ್ಟ್ ಏನು, ನಾವು ವಿಶೇಷ ವರದಿಯಲ್ಲಿ ಸೆಪರೇಟ್ ಆಗಿ ನಿಮಗೆ ಅತಿ ಶೀಘ್ರದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಮಿಸ್ ಇಲ್ಲದೆ ಚೆಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋ ವೀಕ್ಷಕರಿಗೆ ಅದು ನೇರವಾಗಿ ತಲುಪುತ್ತೆ. ಏನೋ ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರು ಪುರಿ ಜಗನ್ನಾಥ, ಬಿರಾಜದೇವಿ ಶಕ್ತಿಪೀಠ, ತಾರತಾರಿಣಿ ಶಕ್ತಿಪೀಠ, ಉದಯಗಿರಿ ಮತ್ತು ಸ್ಕಂದಗಿರಿಗೆ ಪ್ರವಾಸವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇನ್ನು ಅಮೆರಿಕ ಮತ್ತು ಇರಾನ್ ನಡುವಿನ ಹೊಡೆದಾಟ ಮತ್ತಷ್ಟು ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ಈಗ ಅಮೆರಿಕ ಮತ್ತು ಇರಾನ್ ಅನ್ನು ಪುಡಿಗಟ್ಟಿದೆ. ಅಮೆರಿಕದ ಸೇನೆ ನಿರಂತರ 7ನೇ ದಿನ ಕೂಡ ಇರಾನ್ ಮೇಲೆ ಭಾರಿ ಬಾಂಬಿಂಗ್ ಮಾಡಿದೆ. ಇರಾನ್ನ ಕಣ್ಗಾವಲು ಕೇಂದ್ರಗಳು ಹಾಗೂ ಸೇನಾ ಮೂಲ ಸೌಕರ್ಯಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಹಾಗೆ ಭೂಗತ ಶಸ್ತ್ರಾಸ್ತ್ರ ಸಂಗ್ರಹಾಗಾರ ಮತ್ತು ಕಡಲ ನೆಲೆಗಳನ್ನು ಪುಡಿಗಟ್ಟಿದೆ. ಫೈಟರ್ ಜೆಟ್ಗಳು, ಡ್ರೋನ್ಗಳು ಮತ್ತು ಯುದ್ಧ ನೌಕೆಗಳ ಮೂಲಕ ದಾಳಿ ಮಾಡಿದಾಗಿ ಅಮೆರಿಕ ಸೇನೆ ಹೇಳಿದೆ. ಹೊಸ ದಾಳಿಯಲ್ಲಿ 30ಕ್ಕೂ ಅಧಿಕ ಜನ ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಸರಣಿ ದಾಳಿಯಲ್ಲಿ ಇದುವರೆಗೂ ಬರೋಬ್ಬರಿ 38 ಜನ ಸಾವನ್ನಪ್ಪಿದ್ದಾರೆ, 400ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಇದನ್ನ ಇರಾನ್ ಆರೋಗ್ಯ ಇಲಾಖೆ ಹೇಳಿದೆ. ಏನೋ ಹೊಸ ದಾಳಿಯಲ್ಲಿ ಹಾರ್ಮುಜ್ಗನ್ ಪ್ರಾಂತ್ಯದ ಜಾಸಕ್ ಬಳಿ ಇರೋ ಪವರ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡಿಸ್ಯಾಲಿನೇಷನ್ ಪ್ಲಾಂಟ್ ಮೇಲೂ ಕೂಡ ದಾಳಿಯಾಗಿದೆ.
ಸಮುದ್ರದ ನೀರನ್ನು ಕುಡಿಯೋ ನೀರಾಗಿ ಮಾಡೋ ಡಿಸ್ಯಾಲಿನೇಷನ್ ಪ್ಲಾಂಟ್ ಅದ್ರ ಮೇಲೂ ಆಗಿದೆ. ಇದರಿಂದ ಆ ಸುತ್ತಮುತ್ತಲ ಹಲವು ಹಳ್ಳಿಗಳಿಗೆ ಕುಡಿಯೋ ನೀರಿನ ಪ್ರಾಬ್ಲಮ್ ಆಗಿದೆ. ಜೊತೆಗೆ ವಿದ್ಯುತ್ ಮೂಲಸೌಕರ್ಯಗಳಿಗೂ ಭಾರಿ ಡ್ಯಾಮೇಜ್ ಆಗಿದೆ ಅಂತ ಇರಾನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಇನ್ನೊಂದು ಕಡೆ ಇರಾನ್ನ ಖೊರಮಾಬಾದ್ನಲ್ಲೂ ಕೂಡ ಭಾರಿ ಸ್ಫೋಟದ ಸದ್ದು ಕೇಳಿಸಿದೆ. ಹೊರ್ಮುಸ್ ಬಳಿ ಇರೋ ಸಿರಿಕ್ ಅನ್ನೋ ನಗರದಲ್ಲೂ ಕೂಡ 3 ಸ್ಫೋಟಗಳಾಗಿವೆ. ಹಾಗೆ ಬುಷಹರ್, ಯಾಜ್ದ್ ಸೇರಿ ಹಲವು ಕಡೆ ಅಮೆರಿಕ ಸೇನೆ ದಾಳಿ ಮಾಡಿದೆ. ಇತ್ತ ಇರಾನ್ ಅಮೆರಿಕ ದಾಳಿಗೆ ಪ್ರತಿಕಾರ ಹೇಳ್ತೀವಿ ಅಂತ ಅವರು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಬಹ್ರೈನ್, ಕುವೈತ್, ಜೋರ್ಡನ್ ಮೇಲೆ ದಾಳಿ ಮಾಡಿದೆ. ಕುವೈತ್ನ ಅಲ್ ಅದೀರಿ ಕ್ಯಾಂಪ್ನಲ್ಲಿರೋ ಶಸ್ತ್ರಾಸ್ತ್ರ ಸಂಗ್ರಹಾಗಾರದ ಮೇಲೆ ಇರಾನ್ ದಾಳಿ ಮಾಡಿದೆ. ಜೊತೆಗೆ ಅಲಿ ಅಲ್ ಸಲೇಮ್ ಬೇಸ್ನ ಹೆಡ್ ಕ್ವಾರ್ಟರ್ಸ್ ಮತ್ತು ಕಮ್ಯುನಿಕೇಷನ್ ಬ್ರಿಡ್ಜ್ಗಳನ್ನು ಟಾರ್ಗೆಟ್ ಮಾಡಿದ್ದಾಗಿ ಇರಾನ್ ಹೇಳಿದೆ. ಹಾಗೆ ಕುವೈತ್ನ ಪ್ರಮುಖ ಪವರ್ ಮತ್ತು ವಾಟರ್ ಡಿಸ್ಯಾಲಿನೇಷನ್ ಪ್ಲಾಂಟ್ ಮೇಲೆ ಇರಾನ್ ದಾಳಿ ಮಾಡಿದೆ. ಸ್ನೇಹಿತರೆ, ಕುವೈತ್ನಲ್ಲಿ 90% ಕುಡಿಯೋ ನೀರು ಈ ಡಿಸ್ಯಾಲಿನೇಷನ್ ಪ್ಲಾಂಟ್ಗಳಿಂದಲೇ ಹೋಗಬೇಕು. ಇನ್ನು ಜೋರ್ಡನ್ನಲ್ಲೂ ಕೂಡ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಇರಾನ್ ಪಡೆಗಳು ದಾಳಿ ಮಾಡಿವೆ. ಅಲ್ಲಿನ ಅಲ್ ಅಜ್ರಕ್ ಬೇಸ್ನಲ್ಲಿರೋ ಇಂಧನ ಟ್ಯಾಂಕ್ಗಳ ಮೇಲೆ ಇರಾನ್ ಸೇನೆ ದಾಳಿ ಮಾಡಿದೆ. ಇನ್ನು ಇರಾನ್ ಹಾರಿಸಿದ್ದ 10 ಮಿಸೈಲ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಜೋರ್ಡನ್ ಹೇಳಿದೆ. ಮತ್ತೊಂದು ಕಡೆ ಬಹ್ರೈನ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಬಹ್ರೈನ್ನಲ್ಲಿರೋ ಶೇಖ್ ಇಜಾ ಏರ್ ಬೇಸ್ನಲ್ಲಿರುವ ಅಮೆರಿಕದ ಮಿಲಿಟರಿ ಇನ್ಫ್ರಾ ಮತ್ತು ಫ್ಯೂಲ್ ಟ್ಯಾಂಕ್ಗಳನ್ನು ಗುರಿಯಾಗಿಸಿ ಮಿಸೈಲ್ ಹಾರಿಸಿದ್ದಾರೆ. ಇನ್ನು ಸದ್ಯ ಇರಾನ್ ದಾಳಿಯಿಂದಾದ ಡ್ಯಾಮೇಜ್ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಇದೇ ವೇಳೆ ಅಮೆರಿಕದ ಸರಣಿ ದಾಳಿಗೆ ಕೆಂಡವಾಗಿರೋ ಇರಾನ್ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಮೆರಿಕದ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಇರಾನ್ ರೆಡಿಯಾಗಿದೆ. ನಮ್ಮ ಮೇಲೆ ಹೀಗೆ ದಾಳಿಗಳು ಕಂಟಿನ್ಯೂ ಆದರೆ ಯಾವುದೇ ಬಾರ್ಡರ್ ಸೇಫ್ ಆಗಿರಲ್ಲ ಅಂತ ಇರಾನ್ ಹೇಳಿದೆ. ಇರಾನ್ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮಿನೈರ ಮಿಲಿಟರಿ ಅಡ್ವೈಸರ್ ಮೊಹಸೆನ್ ರಜಾಯಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿವಸ ಪ್ರತಿಕಾರ ಮಾತ್ರ ಮಾಡ್ತಾ ಇದ್ವಿ, ನಾವು ಇನ್ಮೇಲೆ ಅಮೆರಿಕ ಬುದ್ಧಿ ಕಲೀಲಿಲ್ಲ ಅಂತ ಹೇಳಿದ್ರೆ ನಾವು ಬಾರ್ಡರ್ ನೋಡದೆ ಎಲ್ಲ ಕಡೆ ಹೊಡೆಯೋಕೆ ಶುರು ಮಾಡ್ತೀವಿ ಅಂತ ಹೇಳೋ ಮೂಲಕ ನಾವು ನೆಲದಲ್ಲೂ ಕೂಡ ಬಾರ್ಡರ್ಗಳನ್ನು ಕ್ರಾಸ್ ಮಾಡೋಕೆ ಶುರು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇರಾನ್ ಬೆದರಿಕೆ ಒಡ್ಡಿದೆ. ಏನೋ ಹಾರ್ಮುಸ್ ಜಲಸಂಧಿಯಲ್ಲೂ ಕೂಡ ಪರಿಸ್ಥಿತಿ ಸುಧಾರಿಸ್ತಾ ಇಲ್ಲ. ಈ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದ 2 ತೈಲ ಹಡಗುಗಳು ಸ್ಫೋಟಗೊಂಡಿವೆ ಅಂತ IRGC ಹೇಳಿದೆ. ಇವು ಸಮುದ್ರ ಸ್ಫೋಟಕಗಳು ಇದ್ದ ಮಾರ್ಗ ಮೂಲಕ ಹೋಗುವಾಗ ಈ ಸ್ಫೋಟ ಉಂಟಾಗಿದೆ ಅಂತ ಹೇಳಿದೆ. ಆದ್ರೆ ಯಾವ ಕಂಟ್ರಿದು ಏನ್ ಹಡಗು ಅಂತ ಅವ್ರು ಡೀಟೇಲ್ ಕೊಡ್ಲಿಲ್ಲ. ಅದಕ್ಕೆ ತಕ್ಕಂತೆ ಅಮೆರಿಕ ಕೂಡ ಇರಾನ್ ಹೇಳ್ತಿರೋದೆಲ್ಲ ಸುಳ್ಳು, ಯಾವ ಹಡಗು ಸ್ಫೋಟ ಆಗಿಲ್ಲ ಅನ್ನೋ ಪ್ರತಿಕ್ರಿಯೆ ಕೊಟ್ಟಿದೆ. ಇತ್ತ ಇರಾನ್ ಮೇಲೆ ಇನ್ನಷ್ಟು ವಿನಾಶಕಾರಿ ದಾಳಿ ಮಾಡೋಕೆ ಅಮೆರಿಕ ಪ್ಲಾನ್ ಹಾಕಿದೆ. ಇದಕ್ಕಾಗಿ ಇಸ್ರೇಲ್ಗೆ ಇನ್ನಷ್ಟು ಏರಿಯಲ್ ರಿಫ್ಯೂಲಿಂಗ್ ಜೆಟ್ಗಳನ್ನು ಕಳಿಸೋಕೆ ಅಮೆರಿಕ ಮುಂದಾಗಿದೆ ಅಂತ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಸದ್ಯ ಇಸ್ರೇಲ್ನ ಬೆನ್ ಗುರಿಯನ್ ಮತ್ತು ರಮೋನ್ ಏರ್ಪೋರ್ಟ್ನಲ್ಲಿ ತಲಾ 30 ಅಮೆರಿಕನ್ ರಿಫ್ಯೂಲಿಂಗ್ ಜೆಟ್ಗಳಿವೆ. ಈಗ ಮತ್ತಷ್ಟು ರಿಫ್ಯೂಲಿಂಗ್ ಜೆಟ್ಗಳನ್ನು ನಿಲ್ಲಿಸೋಕೆ ಜಾಗ ಕೊಡಿ ಅಂತ ಇಸ್ರೇಲ್ಗೆ ಅಮೆರಿಕ ಕೇಳಿದೆ ಅಂತ ಗೊತ್ತಾಗಿದೆ. ಇದೆಲ್ಲದರ ಮಧ್ಯೆ ಕುವೈತ್ ಜೊತೆಗಿನ ರಕ್ಷಣಾ ಒಪ್ಪಂದವನ್ನ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಮಾಡಿಕೊಳ್ಳೋಕೆ ಪಾಕಿಸ್ತಾನ ಮುಂದಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. 2023ರಲ್ಲೇ ಈ 2 ರಾಷ್ಟ್ರಗಳ ನಡುವೆ ಸೇನಾ ತರಬೇತಿಗೆ ಸಂಬಂಧಪಟ್ಟಂತೆ ಸಣ್ಣ ಮಟ್ಟದ ಒಪ್ಪಂದ ಆಗಿತ್ತು. ಆದ್ರೀಗ 2 ರಾಷ್ಟ್ರಗಳು ಇದನ್ನ ಮತ್ತಷ್ಟು ವಿಸ್ತರಿಸೋಕೆ ಮುಂದಾಗಿವೆ ಅಂತ ಹೇಳಲಾಗ್ತಿದೆ. ಇತ್ತೀಚೆಗೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧದ ಭೀತಿ ಹೆಚ್ಚಾಗಿದೆ. ಹೀಗಾಗಿ ಈ ವರ್ಷ ಇರಾನ್ನಿಂದ ದಾಳಿಗೊಳಗಾಗಿರೋ ಕುವೈತ್ ಸದ್ಯ ಭದ್ರತೆಗಾಗಿ ಪಾಕ್ ಮೊರೆ ಹೋಗಿದೆ. ಸೈನಿಕರು, ಫೈಟರ್ ಜೆಟ್ಸ್, ಡ್ರೋನ್ಸ್, ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಎಲ್ಲ ಸಪೋರ್ಟ್ ಕೊಡಿ ಅಂತ ಪಾಕಿಸ್ತಾನದ ಹತ್ರ ಕುವೈತ್ ಕೇಳಿದೆ. ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ತೈಲ, ಇಂಧನ ಕ್ಷೇತ್ರದಲ್ಲಿ ಹೂಡಿಕೆ ಎಲ್ಲ ಕೇಳ್ತಾ ಇದೆಯಂತೆ. ಸೌದಿ, ಪಾಕ್ ಎಲ್ಲ ಹಿಂಗೆ ಒಪ್ಪಂದ ಮಾಡ್ಕೊಂಡಿದಾರಲ್ಲ, ಅದೇ ತರದ್ದು ಕುವೈತ್ ಕೂಡ ನೋಡ್ತಾ ಇದೆ. ಆದ್ರೆ ಅಮೆರಿಕ ಇರಾನ್ ಟೆನ್ಷನ್ ನಡುವೆ ಇಲ್ಲಿ ಬಲೂಚಿಸ್ತಾನದ ಗಲಾಟೆ, ಪಿಒಕಿಲ್ ಗಲಾಟೆ, ಭಾರತ ಕೂಡ ನೋಡ್ತಾ ಇದೆ. ಹೀಗೆ ಪಾಕಿಸ್ತಾನಕ್ಕೆ ಸದ್ಯಕ್ಕೆ ಸೇನೆ ಕಳಿಸೋಕೆ ಧೈರ್ಯ ಇಲ್ಲ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಎಲ್ಲ ಶಾಂತಿ ಆದ್ಮೇಲೆ ಬೇಕಾದ್ರೆ ಇವರು ಬಾಡಿಗಾರ್ಡ್ಗಳ ತರ ಕಳಿಸ್ಕೊಡ್ಬೋದೇನೋ ಪಾಕ್ ಸೇನೆಯವ್ರನ್ನ. ಸದ್ಯಕ್ಕೆ ಆ ಸಿಚುವೇಶನ್ ಇದೆ. ಮಾತುಕತೆನೋ ಆರಂಭಿಕ ಹಂತದಲ್ಲಿದೆ, ನೋಡಬೇಕು. ಏನೋ ಯೆಮೆನ್ ಕರಾವಳಿಯ ಎಡನ್ ಕೊಲ್ಲಿಯಲ್ಲಿ ಆಸಾನ ಹೆಸರಿನ ಹಡಗಿನ ಮೇಲೆ ಸೊಮಾಲಿಯಾ ಕಡಲ್ಗಳ್ಳರು ದಾಳಿ ಮಾಡಿದ್ದಾರೆ. ತಾಂಜಾನಿಯಾ ಧ್ವಜ ಹೊಂದಿದ್ದ ಈ ಹಡಗಿನಲ್ಲಿ ಯಾವುದೇ ಭದ್ರತಾ ಸಿಬ್ಬಂದಿ ಇರಲಿಲ್ಲ. ಹೀಗಾಗಿ ಕಡಲ್ಗಳ್ಳರು ಏಕಾಏಕಿ ಹಡಗನ್ನ ಏರಿದ್ದಾರೆ. ದಾಳಿ ಬೆನ್ನಲ್ಲೇ ಹಡಗಿನ ಸಿಬ್ಬಂದಿ ರಕ್ಷಣೆಗೆ ಮನವಿ ಮಾಡಿದ್ದು ಸದ್ಯ ಸೌತ್ ಕೊರಿಯಾ ನೌಕಾಪಡೆಯ ಹಡಗೊಂದು ರಕ್ಷಣೆಗೆ ಧಾವಿಸಿದೆ. ಇತ್ತ ಗಾಜಾದಲ್ಲಿ ಇಸ್ರೇಲ್ ದಾಳಿ ಕಂಟಿನ್ಯೂ ಆಗಿದೆ. ಹೊಸ ದಾಳಿಯಲ್ಲಿ ಕನಿಷ್ಠ 14 ಜನ ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಗಾಜಾ ಆರೋಗ್ಯ ಇಲಾಖೆ ಇದನ್ನು ಹೇಳಿರೋದು. ಇನ್ನು ಇರಾನ್ ಮತ್ತು ಅಮೆರಿಕ ನಡುವೆ ಮೀಡಿಯೇಟರ್ ಆಗಿರೋ ಪಾಕಿಸ್ತಾನಕ್ಕೆ ಇನ್ನೊಂದು ಶಾಕ್. ಬಲೂಚಿಸ್ತಾನದಲ್ಲಿ ಪಾಕ್ ಸೈನಿಕರನ್ನ ಗುರಿಯಾಗಿಸಿ ಮತ್ತೆ ದೊಡ್ಡ ದಾಳಿಯಾಗಿದೆ. ಪರಿಣಾಮ 45 ಸೈನಿಕರು ಮೃತಪಟ್ಟಿದ್ದಾರೆ. ಗುರುವಾರ ಮಸ್ತಂಗ್ ಅನ್ನೋ ಕಡೆ ದಾಳಿ ಮಾಡಿದ್ದೀವಿ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಅಂದ್ರೆ BLA ಹೇಳಿದೆ. ಪಾಕ್ನ ಸೇನಾ ವಾಹನಗಳು, ಬೆಂಗಾವಲು ಪಡೆ ಮತ್ತು ಹೆಚ್ಚುವರಿ ಭದ್ರತಾ ಪಡೆಗಳ ಮೇಲೆ ಈ ದಾಳಿ ಮಾಡಲಾಗಿದೆ. ನಮ್ಮ ಫತೆ ಸ್ಕ್ವಾಡ್ ಈ ಕೋಆರ್ಡಿನೇಟೆಡ್ ದಾಳಿ ನಡೆಸಿದೆ. ದಾಳಿ ಬಳಿಕವೂ ನಮ್ಮ ಯೋಧರು ಮತ್ತು ಪಾಕ್ ಸೇನೆ ಮಧ್ಯೆ ಕಾಳಗ ನಡೆದಿದೆ ಅಂತ BLA ಹೇಳಿದೆ. ಹೀಗಾಗಿ ಮೃತಪಟ್ಟವರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಬಲೂಚ್ ಲಿಬರೇಷನ್ ಸೇನೆ ಹೇಳಿದೆ. ಇತ್ತ ಪಾಕ್ ಸೈನಿಕರ ಮೇಲಿನ ದಾಳಿಯನ್ನ ಪಾಕಿಸ್ತಾನ ಸೇನೆ ಕೂಡ ಕನ್ಫರ್ಮ್ ಮಾಡಿದೆ. ಅಧಿಕೃತವಾಗಿ ಅವರು ಎಷ್ಟು ಜನಕ್ಕೆ ಏನಾಯಿತು ಅನ್ನೋದ್ರ ಬಗ್ಗೆ ಡೇಟಾ ಕೊಟ್ಟಿಲ್ಲ ಅಷ್ಟೇ. ಇದೇ ತಿಂಗಳಲ್ಲಿ ಪಾಕ್ ಭದ್ರತಾ ಪಡೆಗಳ ಮೇಲೆ ಭರ್ತಿ 4ನೇ ಬಾರಿ ಇಂತಹ ಮೆಗಾ ದಾಳಿ ಆಗ್ತಿರೋದು.
ಬ್ಯಾಕ್ ಟು ಬ್ಯಾಕ್ ಪೆಟ್ಟು. ಇದನ್ನು ತಡೆಯೋಕೆ ಅಂತಲೇ ಪಾಕಿಸ್ತಾನ ಸೇನೆ ಇತ್ತೀಚೆಗಷ್ಟೇ ಆಪರೇಷನ್ ಶಬಾನ್ ಶುರು ಮಾಡಿತ್ತು. ಅದರ ನಡುವೆನೆ ಮತ್ತೆ 45 ಪಾಕ್ ಸೈನಿಕರನ್ನ ಬಲೂಚಿಗಳು ಹೊಡೆದು ಹಾಕಿದ್ದಾರೆ. ಇದರಿಂದ ರೊಚ್ಚಿಗೆದ್ದಿರೋ ಪಾಕ್ನ ಮುನೀರನ ಉಗ್ರ ಸೇನೆ ಅಂದ್ರೆ ಬಲೂಚಿ ಸ್ವತಂತ್ರ ಹೋರಾಟಗಾರನ್ನ ಅವ್ರನ್ನ ಉಗ್ರರು ಅಂತ ಕರೆದು ಅವ್ರನ್ನ ಸುಮ್ಮನೆ ಬಿಡಲ್ಲ, ಬೇಟೆಯಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಇನ್ನೊಂದು ಕಡೆಯಿಂದ ಬೆಂಕಿ ಬಿದ್ದಿದೆ. ಪ್ರತಿಭಟನಾಕಾರರ ಮೇಲೆ ನಡೀತಾ ಇರೋ ಹಿಂಸಾಚಾರ ಕೂಡ ಜಾಸ್ತಿ ಆಗಿದೆ ಮುನೀರ್ ಸೇನೆಯಿಂದ. ಈ ಬಗ್ಗೆ ಈಗ ವಿಶ್ವಸಂಸ್ಥೆ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಜುಲೈ 27ನೇ ತಾರೀಕು POKನಲ್ಲಿ ಅಸೆಂಬ್ಲಿ ಎಲೆಕ್ಷನ್, ಆದರೆ ಚುನಾವಣೆಗೂ ಮುನ್ನವೇ ಅಲ್ಲಿ ಭಾರಿ ಪ್ರತಿಭಟನೆ, ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ. ಪಾಕ್ ಸೇನೆ ದಾಳಿಗೆ ಹಲವಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲೆಲ್ಲ ಇಂಟರ್ನೆಟ್ ಶಟ್ ಡೌನ್ ಮಾಡಿ ಮಾಹಿತಿ ಹೊರಗೆ ಬರೆದಿರೋಂಗೆ ಬ್ಲಾಕ್ ಮಾಡಲಾಗಿದೆ. ಹೀಗಾಗಿ ನಿಜವಾಗ್ಲೂ ಎಷ್ಟು ಜನರ ಜೀವ ಹೋಗಿದೆ ಅಂಥೇಳಿ ತನಿಖೆ ಆಗಬೇಕು ಅಂಥೇಳಿ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗ ಆಗ್ರಹ ಮಾಡಿದೆ. ಅಲ್ಲದೆ POKನಲ್ಲಿ ಪ್ರತಿಭಟನೆ ಮಾಡ್ತಾ ಇರೋ JAAC ಸಂಘಟನೆಯನ್ನ ಪಾಕಿಸ್ತಾನ ಬ್ಯಾನ್ ಮಾಡಿ ಹಲವು ನಾಯಕರನ್ನ ಅರೆಸ್ಟ್ ಮಾಡಿದೆ. ಹೀಗಾಗಿ ಬಂಧಿತರಿಗೆ ಕೂಡಲೇ ಕಾನೂನು ನೆರವು ಸಿಗಬೇಕು, ಅರೆಸ್ಟ್ ಆಗಿರೋ ನಾಯಕರಿಗೆ ತಮ್ಮ ಪರ ವಾದ ಮಾಡೋಕೆ ವಕೀಲರನ್ನ ಭೇಟಿಯಾಗೋಕೆ ಅವಕಾಶ ಕೊಡಬೇಕು ಅಂತ ವಿಶ್ವಸಂಸ್ಥೆ ಆಗ್ರಹ ಮಾಡಿದೆ. ಹಾಗೆ POKನಲ್ಲಿ ಸ್ಥಗಿತಗೊಂಡಿರುವ ಇಂಟರ್ನೆಟ್ ಸೇವೆಯನ್ನ ವಾಪಸ್ ಶುರು ಮಾಡಬೇಕು. ಹಾಗೆ ಹಿಂಸಾಚಾರ ಬಿಟ್ಟು ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತ ವಿಶ್ವಸಂಸ್ಥೆ ಪಾಕಿಸ್ತಾನಕ್ಕೆ ಒತ್ತಾಯ ಮಾಡಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಥವಾ SCOನ ಗಡಿ ಭದ್ರತಾ ಮೀಟಿಂಗ್ನಲ್ಲಿ ಭಾರತ ಪಾಲ್ಗೊಂಡಿದೆ. ಪಾಕ್ ಆತಿಥ್ಯದಲ್ಲಿ ನಡೆದ 12ನೇ SCO ಸಮ್ಮಿಟ್ನಲ್ಲಿ ಗಡಿ ಭದ್ರತೆ, ಹೊಸ ಸವಾಲುಗಳು, ಭಯೋತ್ಪಾದನಾ ನಿಗ್ರಹದ ಬಗ್ಗೆ ಚರ್ಚೆ ಆಗಿದೆ. ಭಾರತ ಪಾಕ್ ನೇರವಾಗಿ ಮಾತಾಡದೆ ಹೋದರೂ ಕೂಡ ಇದು ಇಂಟರ್ನ್ಯಾಷನಲ್ ವೇದಿಕೆ ಆಗಿರೋದ್ರಿಂದ ಭಾರತದ ಅಧಿಕಾರಿಗಳು ಪಾಲ್ಗೊಂಡಿದ್ರು. ಅವರು ಕೂಡ ಪಾಕ್ನವರು ಕೂಡ ಇತರ ವೇದಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮೆಕ್ಸಿಕೋ ಮತ್ತು ಗ್ವಾಟೆಮಾಲಾ ಗಡಿಯ ಪೆಸಿಫಿಕ್ ಕರಾವಳಿಯಲ್ಲಿ 7.3 ತೀವ್ರತೆಯ ಭೂಕಂಪ ದಾಖಲಾಗಿದೆ. ಪರಿಣಾಮ ಮೆಕ್ಸಿಕೋ ಸಿಟಿಯಿಂದ ಹಿಡಿದು ಎಲ್ ಸಲ್ವಡಾರ್ ವರೆಗೆ ಭೂಮಿ ಕಂಪಿಸಿದೆ. ಅದೃಷ್ಟವಶಾತ್ ಎಲ್ಲೂ ಕೂಡ ಪ್ರಾಣಹಾನಿ ಅಥವಾ ದೊಡ್ಡ ಮಟ್ಟದ ಹಾನಿ ಉಂಟಾಗಿಲ್ಲ. ಆದರೆ ಮೊದಲ ಭೂಕಂಪನದ ಬೆನ್ನಲ್ಲೇ ನಿರಂತರ 10 ಬಾರಿ ಲಘು ಭೂಕಂಪನಗಳು ಕೂಡ ಆಗಿವೆ. ಪರಿಣಾಮ ಸಮುದ್ರದಲ್ಲಿ 1 ಮೀಟರ್ಗೂ ಎತ್ತರದ ಅಲೆಗಳು ಅಪ್ಪಳಿಸುವ ಸಾಧ್ಯತೆ ಇದೆ. ಹೀಗಾಗಿ ಅಧಿಕಾರಿಗಳು ಸುನಾಮಿ ಅಲರ್ಟ್ ಘೋಷಿಸಿದ್ದಾರೆ. ಹಾಗೆ ಇಡೀ ಕರಾವಳಿ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇನ್ನು ಅಮೆರಿಕದ ಚುನಾವಣೆಯಲ್ಲಿ ಚೈನಾ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನೋ ಟ್ರಂಪ್ ಆರೋಪಕ್ಕೆ ಚೀನಾ ತಿರುಗೇಟು ಕೊಟ್ಟಿದೆ. ಇದೆಲ್ಲ ಶುದ್ಧ ಸುಳ್ಳು. ಟ್ರಂಪ್ ಇಂಥ ಆರೋಪ ಮಾಡೋದನ್ನು ನಿಲ್ಲಿಸಬೇಕು ಅಂತ ಚೀನಾ ಹೇಳಿದೆ. ಬೇರೆ ದೇಶದ ವಿಚಾರದಲ್ಲಿ ನಮಗೆ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಈ ರೀತಿ ಬೇರೆ ರಾಷ್ಟ್ರಗಳ ವಿಚಾರದಲ್ಲಿ ಮೂಗು ತೋರಿಸುವ ಅಭ್ಯಾಸ ಯಾರಿಗಿದೆ ಅಂಥೇಳಿ ಜಗತ್ತಿಗೆ ಗೊತ್ತು ಅಂತ ಅಮೆರಿಕಾಗೆ ಚಾಟಿ ಬೀಸಿದೆ ಚೈನಾ. ಇನ್ನು ಅಮೆರಿಕ ಹಾಂಗ್ಕಾಂಗ್ ಮೇಲೆ ಹಾಕಿದ ನ್ಯಾಷನಲ್ ಎಮರ್ಜೆನ್ಸಿ ತೆಗೆದು ಹಾಕಿದೆ. ಆದರೆ ಇದರ ಅರ್ಥ ಹಾಂಗ್ಕಾಂಗ್ಗೆ ಹಳೆಯ ಸ್ಪೆಷಲ್ ಸ್ಥಾನಮಾನ ವಾಪಸ್ ಸಿಕ್ತು ಅಂತಲ್ಲ. ಅಸಲಿಗೆ ಈ ನಿರ್ಬಂಧವನ್ನು ಯಾಕೆ ಹಾಕಿದ್ರು ಅಂತ ನೋಡೋದಾದರೆ, ಈ ಹಿಂದೆ ಹಾಂಗ್ಕಾಂಗ್ ತನ್ನದೇ ಸ್ವತಂತ್ರ ಆಡಳಿತವನ್ನು ಹೊಂದಿತ್ತು, ಅಟಾನಮಸ್ ರೀಜನ್ ಆಗಿತ್ತು. ಆದರೆ 2019ರಲ್ಲಿ ಪ್ರತಿಭಟನೆಯಾದಾಗ ಚೀನಾ ಕಠಿಣವಾದ ನ್ಯಾಷನಲ್ ಸೆಕ್ಯೂರಿಟಿ ಲಾ ತಂದು ಹಾಂಗ್ಕಾಂಗ್ನ ಫ್ರೀಡಮನ್ನು ಕಿತ್ಕೊಡ್ತು. ಆಗ ಅಮೆರಿಕದ ಅಧ್ಯಕ್ಷರಾಗಿದ್ದ ಟ್ರಂಪ್ ಹಾಂಗ್ಕಾಂಗ್ ಈಗ ಕಂಪ್ಲೀಟ್ ಆಗಿ ಚೈನಾ ಕಂಟ್ರೋಲ್ಗೆ ಹೋಗಿದೆ, ಅದಕ್ಕೆ ಇನ್ನು ಮುಂದೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋಕೆ ಆಗಲ್ಲ ಅಂತ ಎಕ್ಸಿಕ್ಯೂಟಿವ್ ಆರ್ಡರ್ 13936 ಪಾಸ್ ಮಾಡಿ ಸ್ಯಾಂಕ್ಷನ್ಸ್ ಹಾಕಿದ್ರು. ಈಗ ಆ ಟೈಮ್ನಲ್ಲಿ ತಂದಿದ್ದ ನ್ಯಾಷನಲ್ ಎಮರ್ಜೆನ್ಸಿ ಮಾತ್ರ ಮುಗಿದಿದೆ. ಆದರೆ ಮೇನ್ ಎಕ್ಸಿಕ್ಯೂಟಿವ್ ಆರ್ಡರ್ 2019ರ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಮತ್ತು 2020ರ ಅಟಾನಮಿ ಆ್ಯಕ್ಟ್ ಇನ್ನೂ ಜಾರಿಯಲ್ಲೇ ಇದೆ. ಚೀನಾ ಮತ್ತು ಹಾಂಗ್ಕಾಂಗ್ ಸರ್ಕಾರಗಳು ಇದನ್ನು ಒಂದು ಪಾಸಿಟಿವ್ ಸ್ಟೆಪ್ ಅಂತ ಸ್ವಾಗತ ಮಾಡಿವೆ. ಇತ್ತೀಚೆಗೆ ಬೀಜಿಂಗ್ನಲ್ಲಿ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಭೇಟಿಯಾದಾಗ ಆಗಿದ್ದ ಮಾತುಕತೆಯ ರಿಸಲ್ಟ್ ಇದು ಅಂತ ಚೀನಾ ಹೇಳಿದೆ. ಬುಲೆಟ್ ಟ್ರೈನ್ ಲೇಟ್ ಆಗೋಕೆ ಭಾರತವೇ ಕಾರಣ ಅಂತ ಜಪಾನ್ ಮಾಜಿ ಸಚಿವ ಮಾಡಿದ್ದ ಆರೋಪವನ್ನು ಭಾರತ ತಳ್ಳಿ ಹಾಕಿದೆ. ಜಪಾನ್ ಇಂಜಿನಿಯರ್ ಇಸಾವೋ ಸುಜಿಮುರಾ ಭಾರತದ ಪ್ರಾಜೆಕ್ಟ್ ಮೂಲ ಜಪಾನಿ ಮಾಡೆಲ್ ಬಿಟ್ಟು ಬೇರೆ ದಾರಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳಿ ಆರ್ಟಿಕಲ್ ಬರೆದಿದ್ರು. ಇದಕ್ಕೆ ಎಕ್ಸ್ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದ ಜಪಾನ್ ಮಾಜಿ ಸಚಿವ ಹಿಡೇಕಿ ಮಕಿಹಾರ, ಭಾರತದ ಅಧಿಕಾರಿಗಳು ಮಾತು ಉಳಿಸ್ಕೊಳ್ಳಲ್ಲ, ಸ್ವಾರ್ಥ ನೋಡ್ತಾರೆ, ಹಾಗೆ ಸಿಗ್ನಲ್ ಸಿಸ್ಟಮ್ ಪ್ರಾಜೆಕ್ಟ್ನಿಂದಲೂ ಕೂಡ ಜಪಾನನ್ನ ಹೊರಗಿಟ್ಟಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ರು. ಇದನ್ನಿಟ್ಕೊಂಡು ಕಾಂಗ್ರೆಸ್ ಕೂಡ ವಾಗ್ದಾಳಿ ಮಾಡಿತ್ತು. ಆದರೆ ಇದೊಂದು ಕೇವಲ ವೈಯಕ್ತಿಕ ಅಭಿಪ್ರಾಯ, ಇದರಲ್ಲಿ ಸತ್ಯ ಇಲ್ಲ ಅಂತ ನಮ್ಮ ವಿದೇಶಾಂಗ ಸಚಿವಾಲಯ ಪ್ರತಿಕ್ರಿಯೆ ಕೊಟ್ಟಿದೆ. ಸಿಗ್ನಲ್ ಸಿಸ್ಟಮ್ ಬಗ್ಗೆ ಜಪಾನ್ನಿಂದ ಆಫರ್ ಬಂದಿರಲಿಲ್ಲ, ಹಾಗಾಗಿ ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ ಸಿಸ್ಟಮ್ ಬಳಸ್ತಾ ಇದ್ದೀವಿ ಅಂತ ಹೇಳಿದೆ. ಕಾಮಗಾರಿ ಫಾಸ್ಟ್ ಆಗಿ ನಡೀತಾ ಇದೆ. 2027ರ ಆಗಸ್ಟ್ 15ರ ಒಳಗಡೆ ಗುಜರಾತ್ನ ಸೂರತ್ ಮತ್ತು ಬೆಲಿಮೋರಾ ಮಧ್ಯೆ ದೇಶದ ಮೊದಲ ಬುಲೆಟ್ ಟ್ರೈನ್ ಓಡುತ್ತೆ ಅಂತ ಕೇಂದ್ರ ಸರ್ಕಾರ ಭರವಸೆ ಕೊಟ್ಟಿದೆ. ಇನ್ನು ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಸೆಮೀಸ್ನಲ್ಲಿ ಚೈನಾ ಆಟಗಾರ್ತಿ ಚೆನ್ ಯುಫಿ ವಿರುದ್ಧ ಭಾರತದ PV ಸಿಂಧು ಭರ್ಜರಿ ಜಯವನ್ನ ಸಾಧಿಸಿದ್ದಾರೆ. ಈ ಪಂದ್ಯದಲ್ಲಿ ಇಬ್ಬರ ನಡುವೆ ತೀವ್ರ ಪೈಪೋಟಿ ಇತ್ತು.
ಮೊದಲ ಗೇಮನ್ನು 21-19 ಅಂತರದಲ್ಲಿ ಗೆದ್ದ ಸಿಂಧು ಎರಡನೇ ಗೇಮ್ನಲ್ಲೂ 15-10 ಅಂತರದಲ್ಲಿ ಮುನ್ನಡೆ ಸಾಧಿಸಿದರು. ಈ ವೇಳೆ ಸ್ನಾಯು ಸೆಳೆತಕ್ಕೆ ತುತ್ತಾದ ಚೀನಾ ಆಟಗಾರ್ತಿ ಚೆನ್ ಯುಫಿ ಪಂದ್ಯದಿಂದ ಅರ್ಧಕ್ಕೆ ಹಿಂದೆ ಸರಿದ್ರು. ಪರಿಣಾಮ ಸಿಂಧು ಈಸಿಯಾಗಿ ಗೆದ್ದರು. ಇದೇ ಮೊದಲ ಬಾರಿಗೆ ಜಪಾನ್ ಓಪನ್ ಫೈನಲ್ ಪ್ರವೇಶಿಸಿದ ಮೊದಲ ಭಾರತೀಯ ಆಟಗಾರ್ತಿ ಅನ್ನೋ ಖ್ಯಾತಿಯನ್ನು ಕೂಡ ಪಡೆದರು. ಭಾನುವಾರ ಫೈನಲ್ ಮ್ಯಾಚ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.